ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಪ್ರೀತಿಸುವ ಎಂದು ಕಥೆಯ ಮುಂದುವರೆದ ಸಂಚಿಕೆಯನ್ನು ನೋಡೋಣ. ಅಭಿ ವಿನುತಾ ಬಳಿ ಮತ್ತೊಮ್ಮೆ ತನಗೆ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದಾಗ ಬುಸುಗುಡುತ್ತಲೇ ಕಾಲೇಜ್ ಕ್ಯಾಂಟೀನ್ಗೆ ಬಂದಿದ್ಲು ವಿನುತಾ. ಡಬ್ಬ ನನ್ನ ಮಗ, ನನ್ನ ಹತ್ರನೇ ನಿನ್ನ ಕೈಯಾರೆ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ನನಗೇನು ಅವನು ಹೆಂಡತಿ ಅಂತ ತಿಳ್ಕೊಂಡಿದ್ದಾನ, ಹೇಗೆ ಮಾಡ್ತೀನಿ ಅವನಿಗೆ ಹೇಳ್ತಾ ನೇರವಾಗಿ ಕಾಲೇಜ್ ಕ್ಯಾಂಟೀನ್ ಅಡುಗೆ ಮನೆಗೆ ಹೋಗಿದ್ಲು ವಿನುತಾ. ಆ ಕ್ಯಾಂಟೀನಿನ ಅಡುಗೆ ಭಟ್ರು ವಿನುತಾ ಮತ್ತು ಮೈಥಿಲಿ ಇಬ್ಬರಿಗೂ ತೀರಾ ಪರಿಚಯ. ಹಾಗಾಗಿ ನೇರವಾಗಿ ಅಡುಗೆ ಮನೆಗೆ ಹೋಗ್ತಾ ಅಂಕಲ್ ಅಂಕಲ್ ಇನ್ನೊಂದು ಕಪ್ ಕಾಫಿ ಬೇಕಂತೆ ಎನ್ನುತ್ತಾ ನೇರವಾಗಿ ಅಡುಗೆ ಭಟ್ರ ಬಳಿ ಹೋಗಿದ್ಲು. ಆ ಅಡುಗೆ ಭಟ್ರು ಕೆಂಪಾದ ವಿನುತಾಳ ಮುಖವನ್ನು ನೋಡಿ, ಯಾಕಮ್ಮ ವಿನುತಾ, ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ತೀರಾ ಕಾಳಜಿಯಿಂದ ಕೇಳಿದರು. ಕೂಡಲೇ ತನ್ನ ಮುಖಭಾವವನ್ನು ಬದಲಿಸಿದ ವಿನುತಾ, ಏನಿಲ್ಲ ಅಂಕಲ್, ಫಂಕ್ಷನಲ್ಲಿ ಓಡಾಟ, ಸುಸ್ತು, ಅದು ಅಲ್ಲದೆ ಆ ಆಫೀಸ್ ರೂಮಿನಿಂದ ಬಿಸಿಲಲ್ಲಿ ಇಲ್ಲಿವರೆಗೂ ಬಂದೆ ಅಲ್ವಾ, ಅದಕ್ಕೆ ಮುಖ ಸ್ವಲ್ಪ ಕೆಂಪಾಗಿರಬೇಕು. ಕೋಪ ಎಲ್ಲ ಏನಿಲ್ಲ ಅಂಕಲ್, ನಿಮಗೆ ಗೊತ್ತಲ್ಲ ನಮ್ಮ ಕೋಪದ ಬಗ್ಗೆ ಎಂದು ಸಿಕ್ಕಾಪಟ್ಟೆ ತನ್ನ ಬಗ್ಗೆ ತಾನೇ ಬಿಲ್ಡಪ್ ಕೊಟ್ಕೊಂಡು ಹೇಳಿದ್ಲು ವಿನುತಾ. ಅವಳ ಮಾತಿಗೆ ಅಡುಗೆ ಭಟ್ರು ನಗುತ್ತಾ, ಸರಿ ಕಾಫಿ ಅಂತ ಹೇಳಿದೆ ಅಲ್ವಾ, ಬಾ ಮಾಡಿಕೊಡ್ತೀನಿ. ನಿನ್ನ ಫ್ರೆಂಡ್ ಮೈಥಿಲಿ ಈಗ ತಾನೇ ಬಂದು ಜ್ಯೂಸ್ ತೊಗೊಂಡು ಹೋದ್ಲು ಎನ್ನುತ್ತಾ ಮುಂದೆ ಹೋಗಿದ್ದು. ಹಾಂ ಅಂಕಲ್, ಅವಳು ಹೋಗಿದ್ದನ್ನು ನೋಡಿಕೊಂಡೆ ನಾನು ಕೂಡ ಬಂದೆ. ಅಂಕಲ್, ಆದರೆ ಕಾಫಿ ನಾನೇ ಮಾಡ್ತೀನಿ, ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಪಾಪ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಹೇಳಿ ಎಂದು ನಯವಾಗಿ ಹೇಳಿದರು. ಅವರನ್ನು ಅಲ್ಲಿಂದ ಕಳುಹಿಸೋ ಪ್ರಯತ್ನ ಅವಳದ್ದು. ಯಾಕಂದರೆ ಅಡುಗೆ ಭಟ್ರು ಅಲ್ಲೇ ಇದ್ದರೆ ಅಥವಾ ಅವರೇ ಕಾಫಿ ಮಾಡಿಕೊಟ್ರೆ ತನ್ನ ಪ್ಲ್ಯಾನ್ ಫ್ಲಾಪ್ ಆಗುತ್ತಲ್ಲ, ಹಾಗಾಗಿ. ವಿನುತಾಳ ನಯವಾದ ಮಾತಿಗೆ ಮರುಳಾದ ಅಡುಗೆ ಭಟ್ರು, ಆಹಾ ಎಷ್ಟು ಒಳ್ಳೆ ಮನಸ್ಸಮ್ಮ ವಿನುತಾ ನಿಂದು, ನನಗೂ ಲೇಟ್ ಆಗ್ತಾಯಿತ್ತು, ಇವತ್ತು ನಿಮ್ಮ ಆಂಟಿ ಬೇರೆ ಬರಲಿಲ್ಲ, ಎಲ್ಲ ನಾನೊಬ್ಬನೇ ಕೆಲಸ ಮಾಡ್ಕೋಬೇಕಿತ್ತು, ನೀನು ನಿಂಗೇನು ಬೇಕು ಮಾಡ್ಕೊಂಡು ಹೋಗಮ್ಮ ಎಂದು ಅಡುಗೆ ಭಟ್ರು ಹೋಗಿ ತರಕಾರಿ ಹೆಚ್ಚೋದಕ್ಕೆ ಅಂತ ನಿಂತ್ಕೊಳ್ತಾರೆ. ಅಡುಗೆ ಭಟ್ರು ತರಕಾರಿ ಹೆಚ್ಚೋದಕ್ಕೆ ಹೋಗ್ತಾ ಇದ್ದಾಗೆ ಈ ಕಡೆ ವಿನುತಾ ಅಭಿರಾಮ್ ಸಲುವಾಗಿ ಕಾಫಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ಲು. ಸಾದಾ ಸೀದಾ ಕಾಫಿ ಅಲ್ಲ, ಅಭಿ ಸಲುವಾಗಿ ಸ್ಪೆಷಲ್ಲಾಗಿ ಕಾಫಿ ಮಾಡ್ತಾಯಿದ್ಲು. ಅಗ್ನಿ ತನ್ನ ಆಫೀಸ್ ರೂಮಲ್ಲಿ ಕುಳಿತು ಗಂಭೀರವಾಗಿ ಯಾವುದೋ ಫೈಲ್ ಹಿಡ್ಕೊಂಡು ನೋಡ್ತಾ ಇದ್ದ. ಅಭಿರಾಮ್ ತಾನು ಆಫೀಸ್ಗೂ ಹೋಗದೆ ಅಲ್ಲೇ ಇದ್ಕೊಂಡು ತನ್ನ ಅಗ್ರಜನಿಗೂ ಕೆಲಸ ಮಾಡೋಕ್ಕೆ ಬಿಡದೆ ತಾನು ಯಾವುದೇ ಕೆಲಸನೂ ಮಾಡಿದ್ರೆ ಟೇಬಲ್ ಮೇಲೆ ಕೈಯಿಂದ ಕುಟ್ತಾ ಕುಳಿತಿದ್ದ. ಹೋಗಿ 5 ನಿಮಿಷದ ಅಂತರದಲ್ಲಿ ಮೈಥಿಲಿ ಅಗ್ನಿಗಾಗಿ ಜ್ಯೂಸ್ ಹಿಡಿದು ಬರ್ತಾಳೆ. ಬಂದು ಬಾಗಿಲ ಬಳಿ ನಿಂತು ಮೇ ಕಮೀನ್ ಸರ್ ಅಂತ ಅಗ್ನಿ ಬಳಿ ಪರ್ಮಿಷನ್ ಕೇಳಿ ಅಲ್ಲೇ ನಿಲ್ತಾಳೆ. ಮತ್ತೆ ಮೈಥಿಲಿಯ ಮೃದುವಾದ ಮಾತಿಗೆ ಎಸ್ ಪ್ಲೀಸ್ ಎಂದು ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಹೇಳಿದರೂ ಕೂಡ ಅಗ್ನಿ ಮಾತಲ್ಲಿ ಗಾಂಭೀರ್ಯ ತುಂಬಿದರೆ ಅಭಿರಾಮ್ ಮಾತಲ್ಲಿ ತುಂಟತನ ಇತ್ತು. ಮೈಥಿಲಿ ಅಗ್ನಿಗೆ ಎದುರಾಗಿ ನಿಂತು ಸರ್ ಜ್ಯೂಸ್ ಎಂದು ಅವನ ಮುಂದೆ ಹಿಡಿದ್ಲು. ಅದಕ್ಕೆ ಪ್ರತಿಯಾಗಿ ಅಗ್ನಿ ಫೈಲಲ್ಲಿ ಮುಖ ಒದಗಿಸಿಕೊಂಡು ಅಲ್ಲೇ ಇಟ್ಟೋಗಿ ಮೈಥಿಲಿ, ಆಮೇಲೆ ಕುಡಿತೀನಿ ಅಂತ ಗಂಭೀರವಾಗಿ ಹೇಳಿದ್ದ. ಊಟ ತಿಂಡಿಯ ಕಡೆಗೂ ಸರಿಯಾಗಿ ಗಮನ ಕೊಡದೆ ಒಂದೇ ಸಮನೆ ಕೆಲಸ ಮಾಡ್ತಾ ಇದ್ದ ತನ್ನ ಅಗ್ರಜನ ನಡೆ ಅಭಿರಾಮ್ಗೆ ತುಸು ಬೇಸರ ತರಿಸಿತ್ತು. ಅಗ್ರಜ, ಇವತ್ತೇ ಬಂದ ದಿನವೇ ಇಷ್ಟೆಲ್ಲ ಕೆಲಸ ಶುರು ಮಾಡಬೇಕಾ ನೀವು? ಪ್ಲೀಸ್ ನನ್ನ ಜೊತೆ ಬನ್ನಿ, ಇವತ್ತೊಂದಿನ ಹೊರಗಡೆ ಹೋಗಿ ಪಾರ್ಟಿ ಮಾಡೋಣ ಎಂದು ಕೋರಿಕೆಯ ಧ್ವನಿಯಲ್ಲಿ ಕೇಳಿದ ಅಭಿರಾಮ್ಗೆ, ಅಭಿ ನೀನು ಹೋಗು ಅಂತ ಆಗಲೇ ಹೇಳಿದ್ದೆ ತಾನೆ, ಇನ್ನೂ ಯಾಕಿಲ್ಲೇ ಇದೆಯಾ? ಹಾಗೆ ಸುಮ್ಮನೆ ಹೇಳಿದರೆ ಅರ್ಥ ಆಗಲ್ಲ ಅಲ್ವ ನಿನಗೆ, ನನ್ನ ಶೈಲಿಯಲ್ಲೇ ಹೇಳಬೇಕಾ ಎಂದು ಗಂಭೀರವಾಗಿ ಕೇಳಿದ್ದ ಅಗ್ನಿ. ಅದಕ್ಕೆ ಪ್ರತಿಯಾಗಿ ಅಭಿರಾಮ್, ಅರ್ಥವಾಯಿತು ಬಿಡಿ ಅಗ್ರಜ ಎಂದು ಎದ್ದು ಹೋಗದೆ ಸುಮ್ಮನೆ ಅಲ್ಲೇ ಕುಳಿತಿದ್ದ. ಇನ್ನು ಅಲ್ಲಿಯೇ ಇದ್ದ ಮೈಥಿಲಿಗೆ ಈ ಅಣ್ಣ ತಮ್ಮ ಇಬ್ಬರ ಮಾತುಗಳನ್ನು ಕೇಳಿ ನಗು ಬರ್ತಾ ಇತ್ತು. ಅಗ್ನಿ ಮಾತಿಗೆ ಅಭಿರಾಮ್ ಮುಖದ ರಿಯಾಕ್ಷನ್ ನೋಡಿ ನಗು ಬಂದುಬಿಟ್ಟಿತ್ತು ಅವಳಿಗೆ. ನಗು ತಡೆಯೋಕ್ಕಾಗದೆ ಕಿಸಕ್ಕನೆ ನಕ್ಬಿಟ್ಟಿದ್ಲು. ಅಗ್ನಿ ಅವಳ ಕಡೆಗೆ ನೋಡಿ ಖಡಕ್ ಲುಕ್ ಕೊಟ್ಟಿದ್ದ. ಸುಮ್ಮನಾದವಳು ಮತ್ತೆ ಅವನ ಕಡೆ ನೋಡಿ, ಸರ್ ನೀವು ಬೆಳಗ್ಗೆಯಿಂದ ಏನೂ ತಿನ್ನಲಿಲ್ಲ ಅಂತ ಮೇಡಮ್ ಹೇಳ್ತಾ ಇದ್ರು. ಕಾರ್ಯಕ್ರಮ ಮುಗಿಸಿ ಮನೆಗೆ ಹೊರಡುವಾಗ ಕೌಸಲ್ಯದೇವಿಯವರು ಅಗ್ನಿ ಏನು ತಿನ್ನದೆ ಹಾಗೆ ಬಂದಿದ್ದಾನೆ ಅಂತ ಹೇಳಿದ ಮಾತು ನೆನಪಾಗಿ ಈಗ ಅವನ ಬಳಿ ಹೀಗಂತ ಹೇಳಿದ್ಲು. ಹಾಗೆ ತನ್ನ ಮಾತನ್ನು ಮುಂದುವರಿಸಿ, ಕೆಲಸ ಆಮೇಲೆ ಕೂಡ ಮಾಡ್ಬೋದು ಸರ್, ಪ್ಲೀಸ್ ಇದಿಷ್ಟು ಜ್ಯೂಸ್ ಆದರೂ ಕುಡಿದು ಆಮೇಲೆ ನಿಮ್ಮ ಕೆಲಸವನ್ನು ಕಂಟಿನ್ಯೂ ಮಾಡಿ ಎಂದವಳ ಧ್ವನಿಯಲ್ಲಿ ಕಾಳಜಿ, ಕೋರಿಕೆ ಇದ್ದಿತ್ತು. ಅಗ್ನಿಯ ನಡವಳಿಕೆ ಮೇಲೆ ಅವಳಿಗೆ ಕೋಪ ಇದ್ದಿದ್ದಂತೂ ಹೌದು. ಆದರೆ ಇನ್ನೊಬ್ಬರ ಮೇಲೆ ಎಷ್ಟೇ ಕೋಪ ಇದ್ದರೂ ಕೂಡ ಊಟ ತಿಂಡಿ ವಿಚಾರ ಅಂತ ಬಂದರೆ ಅವಳು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅದಕ್ಕೆ ಅವನು ಬೆಳಗ್ಗೆಯಿಂದ ಏನೂ ತಿನ್ನದೇ ಬಂದಿದ್ದಾನೆ ಅನ್ನೋ ವಿಚಾರ ಕೇಳಿ ಈಗ ಒತ್ತಾಯ ಮಾಡ್ತಾಯಿದ್ಲು. ಅವಳ ಮಾತಿಗೆ ಅಗ್ನಿ ಇನ್ನೊಂದು ಖಡಕ್ ಲುಕ್ ಕೊಟ್ಟು ಅವಳಿಂದ ಜ್ಯೂಸ್ ಗ್ಲಾಸನ್ನು ಎತ್ತಿ ಒಂದೇ ಗುಟಿಗೆಗೆ ಕುಡಿದು ಮುಗಿಸಿದ್ದ. ಖಾಲಿಯಾದ ಗ್ಲಾಸನ್ನು ಟೇಬಲ್ ಮೇಲೆ ತುಸು ಕುಕ್ಕಿದಂತೆ ಇಟ್ಟು, ಈಗ ಸಮಾಧಾನ ಆಯ್ತಾ ಅಂತ ಕೋಪದಲ್ಲಿ ಕೇಳಿದ್ದ. ಅವನ ಕೋಪಕ್ಕೆ ಅವಳ ನಗುವೆ ಉತ್ತರವಾಗಿತ್ತು. ಮತ್ತೆ
ಚಂದದ ಮುಗುಳು ನಗೆಯನ್ನು ಬೀರಿದ್ಲು. ಅಗ್ನಿ ಮತ್ತೆ ತನ್ನ ಕೆಲಸವನ್ನು ಮುಂದುವರಿಸಿದ್ರೆ ಅಭಿರಾಮ್ ಹೇಗೋ ಒಂದು ಗ್ಲಾಸ್ ಜ್ಯೂಸ್ ಆದರೂ ಹೊಟ್ಟೆಗೆ ಇಳಿಸಿದ್ನಲ್ಲ ತನ್ನ ಅಗ್ರಜ ಅಂತ ಸಮಾಧಾನ ಪಟ್ಕೊಂಡು ಕುಳಿತಿದ್ದ. ಆದರೆ ಅವನಲ್ಲಿ ಏನೋ ಒಂದು ರೀತಿ ಚಡಪಡಿಕೆ. ಮೈಥಿಲಿ ಹತ್ತ ನೋಡಿ, ರೀ ಮಿಸ್ ಮೈಥಿಲಿ, ನಿಮ್ಮ ಫ್ರೆಂಡ್ಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದೆ. ಎಲ್ರಿ ಅವಳು ಇನ್ನೂ ಬರಲೇ ಇಲ್ಲ? ಏನು ನನಗೊಬ್ಬನಿಗೆ ಕಾಫಿ ಮಾಡ್ತಾ ಇದ್ದಾಳ ಅಥವಾ ಇಡೀ ಊರಿಗೆ ಕಾಫಿ ಮಾಡಿಕೊಂಡು ನಾಳೆ ತೊಗೊಂಡು ಬರ್ತಾಳ ಏನ್ರಿ ಇವಳು ಅಂತ ಅಸಮಾಧಾನದಲ್ಲಿ ಕೇಳಿದ್ದ. ಅಭಿ ಮಾತು ಮುಗಿಯೋದಕ್ಕೂ ವಿನುತಾ ಬರೋದಕ್ಕೂ ಸರಿಯಾಗಿತ್ತು. ಅಭಿ ಮಾತು ಕೇಳಿಕೊಂಡು ಅವನ ಸಲುವಾಗಿ ಸ್ಪೆಷಲ್ ಕಾಫಿ ಮಾಡಿಕೊಂಡು ತರ್ತಾ ಇದ್ದ ವಿನುತಾ, ಬಂದೆ ಸರ್, ಇವತ್ತೇ ಬಂದೆ, ನಿಮಗೊಬ್ಬರಿಗೆ ಕಾಫಿ ಮಾಡ್ಕೊಂಡು ತೊಗೊಂಡು ಬಂದೆ ಎನ್ನುತ್ತಾ ಒಳಗೆ ಬಂದಿದ್ಲು ವಿನುತಾ. ಅವಳನ್ನು ನೋಡಿದ ಅಭಿ ಒಂದು ಸರ್ತಿ ಖುಷಿಪಟ್ಟ. ಓಹ್ ಬಂದ್ಯಾ, ಬಾ ಬಾ, ಕೊಡು ಕಾಫಿ ಕೊಡು ಮೊದಲು. ಹೌದು, ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಏನು ತರಲಿಲ್ವಾ ಅಂತ ಕೇಳ್ದ. ಅಭಿಯ ಈ ಮಾತಿಗೆ, ಇದೇನು ನಿಮ್ಮ ಮಾವನ ಮನೆ ಅಲ್ಲ ಸರ್ ಎಂದು ಮೂಗು ಮುರಿದಳು ವಿನುತಾ. ಇದೇನು ಮನೆ ಅಲ್ಲ, ಕಾಲೇಜ್ ಎಂದು ವಿನುತಾ ಮತ್ತು ಅಗ್ನಿ ಇಬ್ಬರು ಒಟ್ಟಿಗೆ ಹೇಳಿದರೆ ಅಭಿರಾಮ್ಗೆ ವಿನುತಾ ಮಾತಲ್ಲಿ ವ್ಯಂಗ್ಯ ಕಾಣಿಸಿದರೆ ತನ್ನ ಅಗ್ರಜನ ಮಾತಲ್ಲಿ ಗಂಭೀರತೆ ಕಾಣಿಸಿತ್ತು. ಸುಮ್ಮನಾದ. ಆದರೂ ತನ್ನ ಅಗ್ರಜ ತನ್ನ ಪರವಾಗಿ ಮಾತಾಡಲಿಲ್ಲ, ವಿನುತಾ ಪರವಾಗಿ ವಹಿಸ್ಕೊಂಡು ಬಂದು ಮಾತಾಡಿಬಿಟ್ಟ ಅಂತ ಹುಸಿ ಕೋಪ ಅಗ್ರಜನ ಮೇಲೆ ಅಭಿಗೆ. ಅದಕ್ಕೆ ಮೂತಿ ಒಬ್ಬಿಸಿಕೊಂಡು, ಅಗ್ರಜ ನೀವೇನು ಅವಳ ಪರವಾಗಿ ಮಾತಾಡ್ತಾ ಇದ್ದೀರಾ? ನೀವು ನನ್ನ ಅಗ್ರಜ, ನನ್ನ ಪರವಾಗಿ ಮಾತ್ರ ಇರಬೇಕು, ನನ್ನ ಪರವಾಗಿ ಮಾತ್ರ ಮಾತಾಡಬೇಕು ಅಂತ ಹುಸಿ ಕೋಪ ಮಾಡಿಕೊಂಡು ಮೂತಿ ಸೊಟ್ಟಗೆ ಮಾಡಿಕೊಂಡು ಹೇಳಿದ್ದ ಅಭಿರಾಮ್. ಅಭಿ ಮಾತು ಕೇಳಿ ವಿನುತಾ ನಗು ಬಂದರೂ ತಡ್ಕೊಂಡು ಮನಸ್ಸಲ್ಲೇ, ಅಯ್ಯೋ ಪಾಪ, ಇದಿನ್ನೂ ಪುಟ್ಟ ಪಾಪು, ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕ್ಕೂ ಬರಲ್ಲ ಎಂದು ಮನಸ್ಸಲ್ಲೇ ಹೇಳಿಕೊಂಡು ನಕ್ಕಿದ್ಲು. ಆದರೆ ಅಗ್ನಿ ಮಾತ್ರ ಗಂಭೀರವಾಗಿ, ಅಭಿ ಅವರು ಸ್ಟೂಡೆಂಟ್ಸ್, ನಿನ್ನ ಕೆಲಸ ಮಾಡೋಕ್ಕೆ ನಮ್ಮ ಮನೇಲಿರೋ ಆಳಲ್ಲ. ಮೈಥಿಲಿ, ವಿನುತಾ, ನೀವಿಬ್ಬರು ಕ್ಲಾಸಿಗೆ ಹೋಗಿ, ಈಗಾಗಲೇ ತುಂಬ ತಡವಾಗಿದೆ ಅಂತ ಹೇಳಿ ಅವರಿಬ್ಬರನ್ನು ಅಲ್ಲಿಂದ ಕಳುಹಿಸಿದ್ದ. ಅಗ್ನಿಯ ಮಾತಿಗೆ ಸರಿ ಎಂಬಂತೆ ತಲೆಯಾಡಿಸಿದ ಮೈಥಿಲಿ, ಓಕೆ ಸರ್, ನಾವು ಹೋಗ್ತೀವಿ, ಆದರೂ ಏನಾದರೂ ಬೇಕಿದ್ದರೆ ಹೇಳಿ ಕಳಿಸಿ ಸರ್, ನಾವು ಬರ್ತೀವಿ. ಇವತ್ತು ನಿಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ಪ್ರಿನ್ಸಿಪಲ್ ನಮ್ಮಿಬ್ಬರಿಗೂ ಕೊಟ್ಟಿದ್ದಾರೆ ಎಂದು ಹೇಳಿ, ಬಾ ವಿನು, ಹೋಗೋಣ ಕ್ಲಾಸಿಗೆ ಎಂದು ಕರೆದರೆ ವಿನುತಾ ಮನಸ್ಸಲ್ಲೇ, ಥೋ, ಈ ಅಗ್ನಿ ಸರ್ ಈಗಲೇ ನಮ್ಮನ್ನು ಇಲ್ಲಿಂದ ಕಳಿಸ್ಬೇಕಿತ್ತಾ? ನಾನು ಮಾಡಿರೋ ಆ ಎಕ್ಸ್ಪೆರಿಮೆಂಟಿಂದ ಆ ಚಿಂಪಾಂಜಿ ಮೂತಿ ಹೇಗಾಗುತ್ತೆ ಅಂತ ನೋಡೋ ಒಳ್ಳೆ ಚಾನ್ಸ್ ಮಿಸ್ ಆಯ್ತಲ್ಲ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡೆ ಇಲ್ಲದ ಮನಸ್ಸಿನಿಂದಲೇ ಮೈಥಿಲಿ ಜೊತೆಗೆ ಕ್ಲಾಸಿಗೆ ಹೋಗಿದ್ಲು ವಿನುತಾ. ಯಾವುದೋ ಫೈಲ್ ನೋಡುತ್ತಲೇ ತಮ್ಮನೊಂದಿಗೆ ಮಾತಿಗಿಳಿದಿದ್ದ ಅಗ್ನಿ. ಕಾಫಿ ತುಂಬ ಟೇಸ್ಟಿಯಾಗಿದೆ ಅನಿಸುತ್ತೆ ಅಭಿ, ಬಿಸಿ ಆರೋದ್ರೆ ಕಷ್ಟ, ಪಾಪ ತುಂಬ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ ಅವರು. ಕುಡಿ, ಬೇಗ ಕಾಫಿ ಕುಡಿದು ನೀನು ಆಫೀಸಿಗೆ ಹೊರಡು ಎಂದ ಅಗ್ರಜನತ್ತ ಹುಸಿ ಮುನಿಸು ತೋರಿಸುತ್ತಲೇ ಕಾಫಿ ಕಪ್ ಬಾಯಿಗಿಟ್ಟು ಒಂದು ಸಿಪ್ಪು ಕುಡಿದ ಅಭಿ ಕುಡಿದಿದ್ದನ್ನೆಲ್ಲ ಕೂಡಲೇ ಪುರ್ರ ಅಂತ ಹೊರಗೆ ಉಗುಳಿಬಿಟ್ಟಿದ್ದ. ಅಭಿ, ಯಾಕೋ ಏನಾಯಿತು, ಕಾಫಿ ಚೆನ್ನಾಗಿಲ್ವಾ ಕೇಳಿದ್ದ ಅಗ್ನಿ. ಆದರೆ ತನ್ನ ಕೆಲಸ ಮಾಡ್ತಾನೆ ಇದ್ದವನ ಮಾತಲ್ಲಿ ಸ್ವಲ್ಪವೂ ನಗುವಿನ ಲವಲೇಶ ಕೂಡ ಇರಲಿಲ್ಲ. ಅಗ್ರಜ, ಇದೇನು ಕಾಫಿನ ಅಥವಾ ಟೀನಾ ಅಂತಲೇ ಗೊತ್ತಾಗ್ತಾ ಇಲ್ಲ, ಒಳ್ಳೆ ಕಲ್ಗಜ್ಜು ಕುಡಿದ ಹಾಗೆ ಆಗ್ತಾ ಇದೆ ಎಂದ ಅಭಿ ಏನೋ ಅನುಮಾನ ಬಂದ ಹಾಗೆ ಇನ್ನೊಮ್ಮೆ ಇನ್ನೊಂದು ಗುಟುಕು ಕುಡಿದು ನೋಡ್ದ. ಅಯ್ಯೋ ಪಾಪಿ, ಶೂರ್ಪನಖಿ ವಂಶದವಳೆ, ಮರಿ ರಾಕ್ಷಸಿ, ಬೇತಾಳ, ಅಯ್ಯೋ ನೀನಲ್ಲೇ ವಿನುತಾ, ಕೈಗಿಸಿಗೆ ಇದೇ ಕಣೆ ನಿನಗೆ ಎಂದು ಬೈಯೋಕೆ ಶುರು ಮಾಡಿಬಿಟ್ಟಿದ್ದ ಅಭಿರಾಮ್. ಏನು ವಿಷಯ ಅಭಿ? ಪಾಪ, ಆ ಪಾಪದ ಹುಡುಗಿಗೆ ಯಾಕೆ ಇಷ್ಟೊಂದು ಬೈತಾ ಇದೆಯಾ ನೀನು? ಕಾಫಿ ಚೆನ್ನಾಗಿದೆ ಅಲ್ವಾ? ನಿನ್ನ ಮುಂದಿನ ಭವಿಷ್ಯ ನನಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ನಿನ್ನ ಮದುವೆ ಆದಮೇಲೆ ನಾನಂತೂ ಮನೆಯಲ್ಲಿ ಕಾಫಿ ಈ ಚಾಪೆಯನ್ನು ಕುಡಿಯಲ್ಲಪ್ಪ, ನಿನಗೆ ಇರಲಿ ಇಂಥ ಕಾಟಗಳು ಎಂದು ಏನೋ ರಹಸ್ಯ ತಿಳಿದ ಹಾಗೆ ಅಗ್ನಿ ಗಂಭೀರವಾಗಿ ಹೇಳಿದರೆ ಅಭಿರಾಮ್ ಕಕ್ಕಾಬಿಕ್ಕಿ ಆಗಿದ್ದ. ಅಗ್ನಿ ಯಾಕೆ ಹಾಗೆ ಹೇಳ್ದ? ಅಭಿರಾಮ್ ಯಾಕೆ ತನ್ನ ಅಗ್ರಜನ ಮಾತಿಗೆ ಕಕ್ಕಾಬಿಕ್ಕಿಯಾದ? ಇವೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿನ್ನೆ ಪ್ರೀತಿಸುವೆಂದು ಕಥೆ ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.